ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಲೇಬೇಕಾಗ್ತದೆ ಪ್ರತಿ ದಿನ ಸಾಧ್ಯದಷ್ಟು ಮಟ್ಟಿಗೆ. ಯಾಕೆಂದರೆ ಅಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ, ಇಲ್ಲೇ ಧರ್ಮ ಅಧರ್ಮಗಳ ಮಧ್ಯದಲ್ಲೇ ತಿಕ್ಕಾಟ ನಡೀತಾ ಇದೆ. ಸತ್ಯ ಅಸತ್ಯದ ಮಧ್ಯೆ, ನ್ಯಾಯ ಅನ್ಯಾಯಗಳ ಮಧ್ಯೆ. ಇಲ್ಲಿ ಯಾರು ನ್ಯಾಯವಂತರು, ಯಾರು ಅನ್ಯಾಯವಂತರು, ಯಾರು ಸುಳ್ಳುಕೋರರು, ಯಾರು ಯಾರನ್ನು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಎಲ್ಲರೊಂದು ಬಟಾಬಯಲಾಗಬೇಕಾಗಿದೆ. ಇಂಥ ಪ್ರಸಂಗದಲ್ಲೇ ನಮ್ಮ ಹೆಗ್ಗಡೆಯವರು ನಮ್ಮ ಸರ್ಕಾರ ರಚಿಸಿದಂಥ SIT ಒಂದು ಏನು ಶೋಧನಾ ಕಮಿಟಿ ಅದ ಅದನ್ನು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಅಷ್ಟಲ್ಲ, ಸತ್ಯ ಹೊರಗೆ ಬರಲಿ, ಧರ್ಮಸ್ಥಳದ ಬಗ್ಗೆ ಇದ್ದಂಥ ಪ್ರಚಾರಗಳು ಮುಕ್ತಾಯ ಆಗಲಿ, SIT ಸಲುವಾಗಿ ತೆಗೆದುಕೊಂಡಂಥ ಏನು ಡಿಸಿಷನ್ ಅದ ಇದು ನಿಶ್ಚಿತವಾಗಿಯೂ ಒಳ್ಳೆಯದ ನ್ಯಾಯಯುತವಾದಂಥದ್ದಾಗಿದೆ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ವತಃ ಹೆಗ್ಗಡೆ ಅವರು ಒಪ್ಕೊಂಡಾಗ ಇದನ್ನು ರಾಜಕೀಯ ಮಾಡುವಂಥ ಅವಶ್ಯಕತೆ ಏನಿದೆ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಅದಾರೆ. ಯಾಕಂದರೆ BJPಗೆ ಮೇಲೆ ಇದನ್ನು ಆ ಧರ್ಮದ ಅಪಮೌಲ್ಯ ಆಯಿತು, ಅಪಮಾನ ಆಯಿತು, ಅಪವಿತ್ರ ಆಯಿತು ಅಂತ ಆರೋಪ ಮಾಡ್ತಾನೆ ಇರ್ತದೆ. ಕೆಲವೊಮ್ಮೆ ಅವ್ರು ಏನು ಆರೋಪ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಏನೋ ಅನ್ನೋಷ್ಟು ಮಟ್ಟಿಗೆ. ಒಂದು ಕಡೆ ವಿಜಯೇಂದ್ರ ಅವರು ಸೌಜನ್ಯರ ಮನೆಗೆ ಹೋಗ್ತಾರೆ. ಯಾವ ಸೌಜನ್ಯರ ಕೊಲೆ ಕೇಸ್ನಲ್ಲೇ ಹೆಗ್ಗಡೆ ಅವ್ರ ಹೆಸರು ಮೇಲ್ ಕಾಣ್ತಾ ಇದೆ.